ಭಕ್ತಿ ಎಂಬುದು ತೋರಿ ಉಂಬ ಲಾಭ. ಇದು ವಚನಕಾರ ಅಲ್ಲಮ್ಮ ಪ್ರಭುವಿನ ನುಡಿಗಳು. ಅಂದ್ರೆ ಭಕ್ತಿ ಅನ್ನುವುದು ಪ್ರದರ್ಶನಕ್ಕಲ್ಲ, ವೈಯಕ್ತಿಕ ಲಾಭಕ್ಕೂ ಅಲ್ಲ, ಸ್ವಾರ್ಥ ಸಾಧಿಸುವುದಕ್ಕೂ ಅಲ್ಲ ಅಂತ ಅರ್ಥ. ಆದರೆ ರಾಮನೂರು ಅಯೋಧ್ಯೆ ಟ್ರಸ್ಟ್ ಮಾಡಿದ್ದು ಭಕ್ತಿಯ ಹೆಸರಲ್ಲಿ ನುಂಗಿ ನೀರು ಕುಡಿಯುವಂತಹ ಕೆಲಸ. ಬೇಲಿಯೇ ಎದ್ದು ಹೊಲಮೆಯ್ದ ಬೆನ್ನಲ್ಲೇ ಸಭೆ ನಡೆಸೋಕೆ ಟ್ರಸ್ಟ್ ಸಿದ್ಧತೆ ಮಾಡಿಕೊಂಡಿದೆ. ಇತ್ತ ಮಂದಿರ ಕಟ್ಟಿದ್ದಂತಹ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಂತಹ ಸಂಘ ಪರಿವಾರವು ಮುಜುಗರದಲ್ಲಿ ಮುಳುಗೆತ್ತಿದೆ. ದೇಶದಲ್ಲಿ ಶತಶತಮಾನಗಳಿಂದ ಶೋಷಣೆಯ ಕೇಂದ್ರಗಳು ಎನಿಸಿರುವ ಪ್ರಸಿದ್ಧ ದೇವಾಲಯಗಳ ಸಾಲಿಗೆ ಅಯೋಧ್ಯೆಯ ಭವ್ಯ ನವ್ಯ ರಾಮ ಮಂದಿರವು ಸೇರ್ಪಡೆಯಾಗಿದೆ. ಕಳೆದೆರಡು ವರ್ಷಗಳಿಂದ ಮಂದಿರದ ಪಾರುಪತ್ಯಗಾರರಿಂದ ನಡೆದ ಕಾಸಿನ ವ್ಯಾಪಾರ, ಭಕ್ತಿಯ ಹೆಸರಿನ ಕರ್ಮಕಾಂಡ ಕೋಟಿ ಕೋಟಿ ಲೆಕ್ಕದಲ್ಲಿ ಜಗಜ್ಜಾಹೀರಾಗಿದೆ. ಅರಿತವರು ಅರಿಯದವರ ಒಳಾಂತರಂಗ ಗಾಳಿಗೆ ತೂರಿದೆ. ಜುಲೈ 6ರಂದು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಸಭೆ. ಮಂದಿರದಲ್ಲಿ ನಡೆದಿರುವ ಅವ್ಯವಹಾರಗಳ ಕುರಿತು ಚರ್ಚೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಎಂಬಂತೆ ಹುಂಡಿ ಹಣ ಕೋಟಿ ಕೋಟಿ ಲೆಕ್ಕದಲ್ಲಿ ತಿಂದು ತೇಗಿದ ಬಳಿಕ ಅಯೋಧ್ಯೆಯ ರಾಮ ಜನ್ಮಭೂಮಿ ಟ್ರಸ್ಟ್ ಸಭೆ ನಡೆಸಲು ಮುಂದಾಗಿದೆ. ಜುಲೈ 6ರಂದು ಸಭೆ ಕರೆದಿದ್ದು, ಸಭೆಯಲ್ಲಿ ಎಲ್ಲಾ ಟ್ರಸ್ಟಿಗಳು ಭಾಗಿಯಾಗುವಂತೆ ಸೂಚಿಸಲಾಗಿದೆ. ಹುಂಡಿ ಹಣ ಎಣಿಕೆಯಲ್ಲಿ ವಂಚನೆ ಸೇರಿದಂತೆ ಮಂದಿರದಲ್ಲಿ ನಡೆದಿರುವ ಇತರೆ ಅವ್ಯವಸ್ಥೆಗಳ ಕುರಿತು ಚರ್ಚೆ ನಡೆಯಲಿದೆ. ಟ್ರಸ್ಟ್ನ ಅಧ್ಯಕ್ಷ ಮಹಂತ ನೃತ್ಯ ಗೋಪಾಲ್ ದಾಸ್ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಸಭೆ ನಡೆಯಲಿದೆ. ಸಭೆಯಲ್ಲಿ ರಾಮಮಂದಿರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೂ ಮತ್ತೋರ್ವ ಟ್ರಸ್ಟಿ ಅನಿಲ್ ಮಿಶ್ರಾರ ರಾಜೀನಾಮೆಯನ್ನ ಸಭೆಯಲ್ಲಿ ಅಂಗೀಕಾರ ಮಾಡಲಾಗುತ್ತೆ. ಇನ್ನು ಇವರಿಬ್ಬರ ಸ್ಥಾನಗಳಿಗೆ ಬೇರೆಯವರನ್ನ ನೇಮಿಸುವ ಕುರಿತು ಚರ್ಚೆ ನಡೆಯಲಿದೆ. ಹುಂಡಿ ಹಣ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಕಾಪಾಡೋ ಬಗ್ಗೆ ಚರ್ಚೆ ನಡೆಯಲಿದೆ. ಜುಲೈ 6ರ ಸಭೆಯಲ್ಲಿ ಉಡುಪಿಯ ಪೇಜಾವರ ಮಠದ ಸ್ವಾಮೀಜಿ ಟ್ರಸ್ಟಿಯಾಗಿದ್ದು, ಅವರು ಕೂಡ ಭಾಗಿಯಾಗಲಿದ್ದಾರೆ. ಅಯೋಧ್ಯೆಯ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ. ಬಿಜೆಪಿ ವಿರುದ್ಧದ ಆರೋಪಕ್ಕೆ ಎಂಎಲ್ಸಿ ಸಿಟಿ ರವಿ ಸ್ಪಷ್ಟನೆ. ಇನ್ನು ಹುಂಡಿ ಹಣ ಎಣಿಕೆಯಲ್ಲಿ ಸಂಘ ಪರಿವಾರ ಹಾಗೂ ಬಿಜೆಪಿಯವರ ಪಾತ್ರ ಇರೋ ಆರೋಪಕ್ಕೆ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದು, ಅಯೋಧ್ಯೆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ ಎಂದಿದ್ದಾರೆ. ಆದರೂ ಬಿಜೆಪಿಯವರು ದೇಣಿಗೆ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಾವೆಲ್ಲ ಮಂದಿರದ ಪರವಾಗಿದ್ದಕ್ಕೆ ನಮ್ಮನ್ನ ಗೆಲ್ಲಿಸಿದ್ದಾರೆ. ₹1 ಕೋಟಿವರೆಗೆ ದೇಣಿಗೆ ಕೊಟ್ಟಿದ್ದಾರೆ. ಯಾರೋ ಕೆಲವರು ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಮಂದಿರದ ಚಂದಾ ಚೋರಿ ಪ್ರಕರಣ ಸಂಘವನ್ನ ಸಂದಿಗ್ಧತೆಗೆ ತಳ್ಳಿದೆ. ಮಂದಿರ ಕಟ್ಟಿದ ಕ್ರೆಡಿಟ್ ತೆಗೆದುಕೊಂಡಂತೆ ಹುಂಡಿ ಹಣ ಕಳ್ತನವನ್ನು ಸಂಘ ಪರಿವಾರವೇ ಹೊರಬೇಕು ಅಂತ ಕಾಂಗ್ರೆಸ್ ಕುಟುಕಿದೆ. ಪ್ರಕರಣ ರಾಮಭಕ್ತರ ಮನಸ್ಸನ್ನ ಕದಡಿದ್ದು ಭಾರೀ ನೋವುಂಟು ಮಾಡಿದೆ. ಎಫ್ಐಆರ್ ದಾಖಲಾಗೋ ಮುನ್ನವೇ ಎಸ್ಐಟಿ ಅಧಿಕಾರಿಗಳು ಆರೋಪಿ ಅವಿನಾಶ್ ಶುಕ್ಲಾ ಮನೆಯಲ್ಲಿ ₹58 ಲಕ್ಷ ನಗದು ವಶಕ್ಕೆ ಪಡೆದಿದ್ದಾರೆ. ಇನ್ನು ಇದೇ ವೇಳೆ ಅಯೋಧ್ಯ ಯೋಗ ಕೇಂದ್ರದಲ್ಲಿ ಅನಧಿಕೃತ QR ಕೋಡ್ಗಳು ಪತ್ತೆಯಾಗಿವೆ. ಅನಧಿಕೃತ QR ಕೋಡ್ ಹೊಂದಿರುವ ಪೆಟ್ಟಿಗೆಗಳು ಕೂಡ ಪತ್ತೆಯಾಗಿದ್ದು, ಈ ಕುರಿತು ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಒಟ್ಟಾರೆ ದೈವ ಕೇಂದ್ರ ರಾಮನೂರಲ್ಲಿ ನಡೆದಿದ್ದು ನಿಜಕ್ಕೂ ಅಸಹನೀಯ. ಭಕ್ತರ ದೈವ ದರ್ಶನ ಸಾನ್ನಿಧ್ಯದಲ್ಲಿ ಆಗಿರೋ ವೈಪರೀತ್ಯ, ದೊಡ್ಡವರೆನಿಸಿಕೊಂಡವರಿಂದ ನಡೆದ ಅಕ್ರಮ ಕಾಸಿನ ವಹಿವಾಟು ಅಸಂಖ್ಯ ಭಕ್ತರ ಮನಸ್ಸನ್ನ ಕಲಕಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.